ಒಬ್ಬ ವ್ಯಕ್ತಿಯ ಎತ್ತರವನ್ನ ಅವನು ಬೆಳೆದ ಎತ್ತರದಿಂದ ನೀವು ಲೆಕ್ಕ ಹಾಕ್ಬಾರ್ದು, ಅಳತೆ ಮಾಡಬಾರ್ದು. ಅವನಿಂದ ಇನ್ನೆಷ್ಟು ಜನ ಎತ್ತರಕ್ಕೆ ಬೆಳೆದ್ರು ಅದರಿಂದ ನನ್ನ ಬೆಳವಣಿಗೆ ನಾನು ಮಾತ್ರ ಕಾರಣ ಅಲ್ವಲ್ಲ. ಎಷ್ಟೋ ಜನರು ಭುಜ ಹೊತ್ಕೊಂಡು ಬಂದಿರ್ತಾನೆ, ಅದು ಪ್ರೇಕ್ಷಕರಿರ್ಬೋದು, ಸಾಹಿತಿಗಳಿರ್ಬೋದು. ಅದಲ್ವ ಇವತ್ತು ನಾನು ಮಾಡ್ಬೇಕಾಗಿರೋದು. ಒಬ್ಬ ಹಿರಿಯ ನಟನಾಗಿ ಪಡೆದುದನ್ನ ಪಡ್ಕೊಳ್ಳೋದು ಅಂದ್ರೆ ಹಂಗೆ ತಿರುಗಿಕೊಡೋದ್ರೆ ಅದು ಮುಂದಿನ ಒಂದು ತಲೆಮಾರಿಗೆ ನಾವು ನನಗೆ ಸಿಕ್ಕ ಅವಕಾಶವನ್ನ ಅವ್ರಿಗೆ ಕೊಡುವಂಥದ್ದು. ಯಾಕಂದ್ರೆ ಇಲ್ಲಿ ರೆಕ್ಕೆಗಳಿಗೆ ಬಲ ಕೊಡೋದಷ್ಟೇ ನಮ್ಮ ಕೆಲಸ, ಹಾರೋದಿಗಂತ ಅವರು. ಅಂದ್ರೆ ನನಗೆ ಸ್ವಲ್ಪ ಪ್ರಕೃತಿ ಬಹಳ ಇಷ್ಟ. ಸೊ ಯಾವುದೇ ಪೆಸ್ಟಿಸೈಡ್ಸ್ ಆಗದೆ ಗಿಡ ಮರಗಳನ್ನ ಬೆಳೆಸೋದು ಅದು ಆಗ್ಬೇಕಲ್ಲ. ನಾವೊಂದು ಪ್ರಕೃತಿಯನ್ನ, ಒಬ್ಬ ಮನುಷ್ಯ ಎಲ್ಲದರಲ್ಲೂ ವ್ಯವಸಾಯ ಮಾಡಬೇಕು, ಮನಸ್ಸಿನ ವ್ಯವಸಾಯ ಮಾಡಬೇಕು, ಭೂಮಿಯ ವ್ಯವಸಾಯ ಮಾಡಬೇಕು. ಹಾಗಾಗಿ ಅದು ನಮ್ಮ ಪ್ರೀತಿಗೆ ಆರೈಕೆಗೆ ಅವ್ರು ಬೆಳೆದು ನಿಂತಿವೆ. ನೋಡಿ, ನಾವು ಮರಗಿಡಗಳ ಮೇಲೆ ಬೀಜದ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು, ಮಣ್ಣಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ಬೀಜದೊಳಗೆ ಹೆಮ್ಮರ ಆಗೋ ಶಕ್ತಿ ಇರುತ್ತೆ, ಆದ್ರೆ ಹೆಮ್ಮರ ಆಗ್ಬೇಕಾದ್ರೆ ಸರಿಯಾದ ಮಣ್ಣಿರ್ಬೇಕು. ಹಾಗೆ ವ್ಯಕ್ತಿಗಳಿಗೂ ಕೂಡ ಬೇಕಾದ ಅವಕಾಶವನ್ನು ಕ್ರಿಯೇಟ್ ಮಾಡ್ಬೇಕು ನಿರ್ದಿಗಾರದಲ್ಲಿ, ಆಮೇಲೆ ಅವ್ರು ಮರಗಳಾಗಿ ಬೆಳೀತಾರೆ.